ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆದಿತ್ತು. ಅದಾದ ಬಳಿಕ ಹಿಂದೂ ಸಂಘಟನೆಗಳು ಕೆರಳಿ ಕೇಂದ್ರವಾಗಿದ್ವು. ಇವತ್ತು ಕೂಡ ಹಿಂದೂ ಸಂಘಟನೆಗಳು ಬಾಗಲಕೋಟೆ ಡಿಸಿ ಕಚೇರಿ ಮುಂದೆ ಬೃಹತ್ತಾದಂಥ ಪ್ರತಿಭಟನೆ ನಡೆಸುವ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು. ನಮ್ಮ ಸಮಾಜದ ಪ್ರಕಾರ ನಾವೆಲ್ಲಿ ಹಬ್ಬ ಮಾಡ್ಬೇಕು ಅಲ್ಲಿ ಹಬ್ಬ ಮಾಡೋನು. ಹಿಂದೂ ಸಮಾಜದ ಶಕ್ತಿ ಏನೈತಂತೆ ತೋರಿಸುವಂತ ಈ ಸಂದರ್ಭ ಬಂದೈತಿ. ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟವಾಗಿ ಇವತ್ತಿಗೆ 7 ದಿನ. ಆದರೆ ಕಲ್ಲು ಚಪ್ಪಲಿ ತೂರಾಟದ ಕಾವು ಮಾತ್ರ ಇನ್ನೂ ಕಮ್ಮಿಯಾಗಿಲ್ಲ. ಹಿಂದೂ ಪರ ಸಂಘಟನೆಗಳ ರೋಷಾವೇಶ ತಣ್ಣಗಾಗಿಲ್ಲ. ಈ ಕಾರಣಕ್ಕೆ ಇವತ್ತು ಬಾಗಲಕೋಟೆಯಲ್ಲಿ ಪ್ರತಿಭಟನೆ ನಡೆದಿದೆ. ಫೆಬ್ರವರಿ 19ರಂದು ಹಳೆ ಬಾಗಲಕೋಟೆಯ ಕಿಲ್ಲಾ ಗಲ್ಲಿಯಲ್ಲಿ ಶಿವಾಜಿ ಮಹಾರಾಜರ ಜಯಂತಿ ಇತ್ತು. ಅವತ್ತು ಪಂಕಾ ಮಸೀದಿಯಿಂದ ಕಲ್ಲು ತೂರಾಟ ನಡೆದಿತ್ತು. ಈ ಸಂಬಂಧ ಮಸೀದಿಯ ಅಧ್ಯಕ್ಷ ಹಾಗೂ ಆಡಳಿತ ಮಂಡಳಿ ಅವರನ್ನ ಬಂಧಿಸುವಂತೆ ಹಿಂದೂ ಪರ ಸಂಘಟನೆಗಳು ಆಗ್ರಹಿಸಿವೆ. ಕಲ್ಲು ತೂರಿದ ಕಿಡಿಗೇಡಿಗಳನ್ನ ಗಡಿಪಾರು ಮಾಡಿ ಎಂದಿವೆ ಎಂದು ಡಿಸಿ ಕಚೇರಿ ಎದುರು ನೂರಾರು ಸಂಖ್ಯೆಯಲ್ಲಿ ಸೇರಿದ ಹಿಂದೂ ಕಾರ್ಯಕರ್ತರು ಹಿಂದೂ ಪರ ಘೋಷಣೆ ಹಾಕಿದ್ದಾರೆ. ಜೈ ಭವಾನಿ, ಜೈ ಶಿವಾಜಿ, ಹರಹರ ಮಹಾದೇವ್ ಎಂಬ ಕೇಸರಿ ಕಾಹಳೆಗಳು ಮೊಳಗಿದವು. ನಮ್ಮವ್ರು ಏನಾರ ಮನಸ್ಸು ಮಾಡಿದ್ರ, ತಾಯಿಯಂದಿರ ಮನಸ್ಸು ಮಾಡಿದ್ರ, ನಿಮ್ಮ ಮಸೀದಿ ಅಲ್ಲ ನಿಮ್ಮ ಮನೆ ಹಕ್ಕಿ ಹೊಡೆಯುವಂತ ಕೆಲಸ ನಮ್ಮ ತಾಯಿಯಂದಿರು ಮಾಡ್ತಾರ. ನಾವಲ್ಲ, ನಾವು ಇನ್ನೂ ಕೈ ಹಚ್ಚಿಲ್ಲ. ಭಾರತ ದೇಶದಲ್ಲಿ ನಿಮಗಿನ್ನೂ ಕೈ ಹಚ್ಚಿಲ್ಲ. ನಿಮ್ಮ ನಾಟಕವನ್ನ ನೋಡ್ತಾ ಇದ್ದಾರೆ ನಮ್ಮ ಯುವಕರ. ಇದೇ ವೇದಿಕೆಯಲ್ಲಿ ಮಾತನಾಡಿದ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಹೋಳಿ ಹಬ್ಬ ಆಚರಿಸಿ ಯಾರು ತಡೆಯುತ್ತಾರೋ ನೋಡೋಣ ಅಂತ ಗುಡುಗಿದ್ದಾರೆ. ನಮ್ಮ ಸಮಾಜದ ಪ್ರಕಾರ ನಾವೆಲ್ಲಿ ಹಬ್ಬ ಮಾಡ್ಬೇಕು ಅಲ್ಲಿ ಹಬ್ಬ ಮಾಡೋನು, ಎಲ್ಲಿ ಆಚರಣೆ ಮಾಡೋನು ಅದನ್ನ ಆಚರಣೆ ಮಾಡ್ರಿ. ಈ ಸರ್ಕಾರಕ್ಕೆ ನೀವು ಬಾಳ ಕೇಳ್ಕೊಂತ ಕುಂತ್ರಂದ್ರೆ ಅವ್ರ ತಲೆ ಮೇಲೆ ಹತ್ತು ಕೊಡ್ತಾರ. ನಾವು ಗಟ್ಟಿ ಇದ್ದೀವಿ ಅಂತಂದ್ರೆ ಇವ್ರು ಬರೋಬ್ಬರಿ ಡೋಕಿ ನಡೀತಾರ. ಹಂಗಾಗಿ ಹಿಂದೂ ಸಮಾಜದ ಶಕ್ತಿ ಏನೈತಂತೆ ತೋರಿಸುವಂತ ಈ ಸಂದರ್ಭ ಬಂದೈತಿ. ಆ ಶಕ್ತಿಯನ್ನ ನಾವು ತೋರ್ಸೋಣ ಅಂತ ಹೇಳಿ ಮೊದಲನೇ ಹಂತದ ಹೋರಾಟದಲ್ಲಿ ಹಿಂದೂ ಕಾರ್ಯಕರ್ತರು ಬೇಡಿಕೆಯನ್ನ ಪ್ರಸ್ತುತಪಡಿಸಿದ್ದಾರೆ. ಇದಕ್ಕೆ ಸ್ಪಂದಿಸದಿದ್ರೆ 2ನೇ ಹಂತದ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಇದಕ್ಕೆ ಜಿಲ್ಲಾಡಳಿತ ಹೇಗೆ ಸ್ಪಂದಿಸುತ್ತೋ ಇಲ್ಲವೋ ಗೊತ್ತಿಲ್ಲ. ಈ ಮಧ್ಯೆ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ಖಂಡಿಸಿ ಮಾಜಿ ಸಚಿವ ಶ್ರೀರಾಮುಲು ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ಪ್ರಕರಣವನ್ನ ಎನ್ಐಎಗೆ ವಹಿಸುವಂತೆ ಮನವಿ ಮಾಡಿದ್ದಾರೆ. ರವಿ ಮೂಕಿ, ಟಿವಿ9 ಬಾಗಲಕೋಟೆ.